ನಾವು ಯಾರಿಂದ ಉದ್ಧಾರ ಆಗಬೇಕು? ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕೇ ವಿನ ನಮ್ಮನ್ನ ಮತ್ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ನೀವು ಮನಸ್ಸನ್ನ ಗೆದ್ರಿ, ಅದು ನಿಮಗೆ ಮಿತ್ರ. ಮನಸ್ಸಿಗೆ ನೀವು ಸೋತ್ರಿ, ಮನಸ್ಸು ನಿಗ್ರಹ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ನಿಮಗೆ ಶತ್ರು. ಒಂದು ಈ ಜಪಕ್ಕೆ ಕೂತ್ಕೊಳ್ಳುವಾಗ, ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಒಬ್ಬರನ್ನು ಕೂಡಿಸ್ಕೊಳ್ಬಾರ್ದು. ನಿಮ್ದು ಧ್ಯಾನವೂ ಆಗಲ್ಲ, ತಪಸ್ಸು ಜಪನೂ ಆಗಲ್ಲ. ಅದು ಮಾತೇ ಜಪ ಆಗ್ಬಿಡುತ್ತೆ. ಒಂಟಿ ಯಾವಾಗ್ಲೂ ದೇವರ ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಅದು ನೀವು ಪರ್ಸನಲಿ ಅನುಭವಿಸಬೇಕಾದ ಆನಂದ, ಶೇರ್ ಮಾಡ್ಲಿಕ್ಕೆ ಬರೋದಲ್ಲ. ಏಕಾಂತದಲ್ಲಿ ಕೊಡ್ಬೇಕು. ನೀವು